ಹಲೋ ಗೈಸ್, ನಾವು ಬಂದ್ಬಿಟ್ಟು ಮೂಳು ಪೈಪ್ಲೈನ್ ಹಾಕಿದ್ವಿ. ಫಸ್ಟ್ ಫ್ಲೋರು ತೋರಿಸ್ತೀನಿ ಬನ್ನಿ. ಹಾಲಲ್ಲಿ ಲೊಕೇಶನ್ದು ಇದು ಸ್ಟೇರ್ ಕೇಸು, ಪಕ್ಕದಲ್ಲಿ ಲಿಫ್ಟು. ಸ್ಟೇರ್ ಕೇಸಿಂದ ಬಂದ ತಕ್ಷಣ ಇದೆಲ್ಲ ಹಾಲಿದು 3 ಫ್ಯಾನ್ ಬಾಕ್ಸ್ ಸಿಕ್ಕಿದ್ವಿ. ಇಲ್ಲೊಂದು ಬೆಡ್ರೂಮು, ಆ ಸೈಡ್ ಒಂದು ಬೆಡ್ರೂಮ್ ಇದೆ. ಸ್ಟೇರ್ ಕೇಸ್ ಪಕ್ಕ ಇಲ್ಲೊಂದು ಡೀಪ್ ಬಾಕ್ಸ್ ಸಿಕ್ಕಿದ್ದೀವಿ. ಡೀಪ್ ಬಾಕ್ಸಿಂದ 4 ರೈಸಿಂಗು 6 ಡ್ರಾಪ್ ಇದ್ದಾವೆ. ಈ ಫ್ಲೋರು 1 ಡ್ರಾಪ್ ಬಂದ್ಬಿಟ್ಟು ಈ ಬೆಡ್ರೂಮ್ ಹತ್ರ ಬರುತ್ತೆ. ಇನ್ನೊಂದು ಡ್ರಾಪ್ ಬಂದ್ಬಿಟ್ಟು ಪಕ್ಕದಲ್ಲೇ 2 ಡ್ರಾಪು ಸೀದಾ ಅಲ್ಲಿ ರೈಸಿಂಗ್ ಇದ್ದಾವೆ. ಆ ಕಡೆ ಮೀಟ್ರ್ ಬೋರ್ಡಿಂದ 2 ರೈಸಿಂಗ್ ಇದ್ದಾವೆ, ಅಲ್ಲಿ ಹೋಗ್ತವೆ 2 ಮೇನ್ ಸರ್ಕ್ಯೂಟ್ 2. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಸೀದಾ ಇಲ್ಲೇ ಡ್ರಾಪ್ ಆಗಿದೆ ಈ ಹಾಲಲ್ಲಿ. ಇನ್ನೊಂದು ಬಂದ್ಬಿಟ್ಟು ಸೀದಾ ಆ ಬೆಡ್ರೂಮ್ಗೆ ಹೋಗಿದೆ. ಇವಾಗ ಬಂದ್ಬಿಟ್ಟು ಬೆಂಡ್ ಹಾಕ್ಕೊಂಡು ಸೀದಾ ಡ್ರೆಸ್ಸಿಂಗ್ ಏರಿಯಾಗೆ ಹೋಗಿದೆ. ಈ ಡ್ರೆಸ್ಸಿಂಗ್ ಏರಿಯಾಗೆ ಇಲ್ಲೇ ಬ್ಯಾಕ್ ಎಂಟ್ರ್ ಹೊಡ್ಕೊಂಡ್ಬಿಡ್ತೀವಿ ಸರ್ಕ್ಯೂಟ್ ಸಿಗುತ್ತೆ ಅಂತ. ಡೋರ್ ಎಂಟ್ರೆನ್ಸ್ ಮೇನ್ ಡೋರ್ ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ಫ್ಯಾನ್ ಬಾಕ್ಸ್ ಸಿಕ್ಕಿದ್ವಿ. ಆ ಸೈಡ್ ಡ್ರಾಪ್ ಹಾಕಿದ್ವಿ ಮತ್ತು ಈ ಕಡೆ ಒಂದು ಡ್ರಾಪ್ ಹಾಕಿದ್ವಿ. ಸುತ್ತಲೂ 4 ಜಂಕ್ಷನ್ 6 ಜಂಕ್ಷನ್ 5 ಜಂಕ್ಷನ್ ಬಾಕ್ಸ್ ಇದ್ದಾವೆ. ಈ ಲೈನಿಗೆ 3, ಆ ಮೂಲೆಗೊಂದು, ಈ ಮೂಲೆಗೊಂದು ಸೆಂಟ್ರ್ ಫ್ಯಾನ್ ಬಾಕ್ಸು. ಇದು ಡ್ರೆಸ್ಸಿಂಗ್ ಏರಿಯಾ ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಈ ವಾಲ್ ಬರುತ್ತೆ. ಈ ಕಡೆ ಇದೆ, ಈ ಕಡೆ ಬಾತ್ರೂಮು, ಈ ಕಡೆ ಡ್ರೆಸ್ಸಿಂಗ್ ಏರಿಯಾ ಇದೆ. ಇಲ್ಲಿ 2 ಲೈಟ್ ಪಾಯಿಂಟ್ ಬಿಟ್ಟಿದ್ದೀವಿ. ಇಲ್ಲೊಂದು ಲೈಟ್ ಪಾಯಿಂಟು, ಇಲ್ಲಿ ಎಂಟ್ರೆನ್ಸ್, ಈ ಬಾತ್ರೂಮ್ ಎಂಟ್ರೆನ್ಸ್ ಇಲ್ಲಿ. ಅದಕ್ಕೋಸ್ಕರ ಬಾತ್ರೂಮ್ ಎಂಟ್ರೆನ್ಸ್ ಇಲ್ಲಿ ಜಂಕ್ಷನ್ ಬಾಕ್ಸ್ ಲೈಟಿಂಗು ಮತ್ತು ಎಕ್ಸಾಸ್ಟ್ ಫ್ಯಾನ್ದು ಬರೋಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ವಿ. ಬಾತ್ರೂಮಲ್ಲಿ ಒಂದು ಜಂಕ್ಷನ್ ಬಾಕ್ಸು, ಈ ಕಡೆ ಒಂದು ಡ್ರಾಪು. ಇಲ್ಲಿ ಗೀಸರ್ ನಂಬರ್ ಲೈಟ್ ಪಂಪ್ ಬರುತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರ ಬರೀ ಒಂದು ಎಕ್ಸಾಸ್ಟ್ ಫ್ಯಾನ್ ಒಂದು ಡ್ರಾಪ್ ಬಿಟ್ಟಿದ್ವಿ. ಔಟ್ಸೈಡ್ ಕಡೆ ಬಾಲ್ಕನಿ ಇದೆ. ಬಾಲ್ಕನಿಯಲ್ಲಿ ಒಂದು 4 ಲೈಟ್ ಇಕ್ಕಿದ್ವಿ. ಅಲ್ಲಿಂದ ಒಂದು ಡ್ರಾಪ್ ಕಡೆ ಎಂಟ್ರೆನ್ಸ್ ಇಲ್ಲಿದೆ. ಇಲ್ಲೊಂದು ಡ್ರಾಪ್ ಇಟ್ಟಿದ್ದೀವಿ ಔಟ್ಸೈಡ್ ಲೈಟ್ಸ್ಗಳು. ಇಲ್ಲೊಂದು ಉಯ್ಯಾಲೆ ಹಾಕಿ ಒಂದು ಹುಕ್ ಇಕ್ಕಿದ್ವಿ. ಇದು ವಾಲ್ ಇದೆ ಇಲ್ಲಿ. ಈ ಕಡೆ ಇಲ್ಲಿ ಈ ಸರ್ ಒಂದು ಬಾಲ್ಕನಿ ಇದೆ. ಬಾಲ್ಕನಿಯಿಂದ 2 ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಅಲ್ಲಿಂದ ಆ ಕಡೆ ಒಂದು ಡ್ರಾಪ್ ಬಿಟ್ಟಿದ್ದೀವಿ. ಇವಾಗ ಕೆಳಗಡೆ ರೈಸಿಂಗ್ ಇದ್ದಾವಲ್ಲ, ಅವ್ನು ಕನೆಕ್ಟ್ ಮಾಡ್ತೀವಿ. ಕೆಳಗಡೆ ಮೀಟ್ರ್ ಬೋರ್ಡ್ ಇದೆ, ಅವು ಕನೆಕ್ಟ್ ಮಾಡಿ ಡಿ ಬಿ ಹತ್ರ ಹೋಗ್ತವೆ ಡೈರೆಕ್ಟ್ ಸರ್ಕ್ಯೂಟು. ಇದು ಬಂದ್ಬಿಟ್ಟು ಹಾಲಲ್ಲಿ ಈ ಲೈನಿಗೆ ಒಂದು 4 ಜಂಕ್ಷನ್ ಬಾಕ್ಸ್ ಇರ್ತದೆ. ಆ ಮೂಲೆಯಲ್ಲೊಂದು, ಅಲ್ಲೊಂದು, ಇಲ್ಲೊಂದು. ಆ ಲೈನಿಗೆ ಒಂದು 4 ಜಂಕ್ಷನ್ ಬಾಕ್ಸು. ಸೆಂಟ್ರ್ 3 ಫ್ಯಾನ್ ಬಾಕ್ಸ್ ಇದ್ದಾವೆ. ಇಲ್ಲಿ ಆ ಕಡೆ ಈ ಕಡೆ ಉಯ್ಯಲೆ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಅದಕ್ಕೋಸ್ಕರ ಮಾರ್ಕ್ ಮಾಡಿಬಿಟ್ಟಿದ್ವಿ ಅಷ್ಟೇ. ಹಾಲಲ್ಲಿ ಸರ್ಕ್ಯೂಟು ಇಲ್ಲಿ ಬರುತ್ತೆ. ಫ್ಯಾನ್ ಬಾಕ್ಸಿಂದ ಡ್ರಾಪ್ ಅಲ್ಲಿಗಾಗಿದೆ, ಕನೆಕ್ಷನ್ ಆಗುತ್ತೆ. ಆ ಫ್ಯಾನ್ ಬಾಕ್ಸಿಂದ ಇವಕ್ಕೆಲ್ಲ ಲೈನ್ ಕೊಟ್ಟಿದ್ದೀವಿ ಔಟ್ಸೈಡ್ ಲೈಟ್ಗೆ. ಆಮೇಲೆ ಈ ಜಂಕ್ಷನ್ ಬಾಕ್ಸಿಂದ ಅಲ್ಲಿ ಡ್ರಾಪ್ ಹೋಗುತ್ತೆ 2 ಅಲ್ಲಿಂದ ಒಂದು ರೈಸಿಂಗ್ ಬಿಟ್ಟಿದ್ದೀವಿ ಮೇಲ್ಗಡೆ. ಇಲ್ಲಿ ರೂಮ್ಗೆ ಹೋಗೋಕೆ ಸ್ವಲ್ಪ ಪ್ಯಾಸೇಜ್ ಇದೆ, ಪ್ಯಾಸೇಜ್ ಥರ ಇದೆ. ಇದೆಲ್ಲ ಅಲ್ಲ, ಇದು ಇಲ್ಲೊಂದು 2 ಲೈಟ್ ಪಾಯಿಂಟ್ ಬಿಟ್ಟಿದ್ದೀವಿ. ಇವೆಲ್ಲ ಸ್ವಿಚ್ ಕಂಟ್ರೋಲು ಇಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಲಿಂಕ್ ಮಾಡಿ ಇಲ್ಲಿಂದ ಇಲ್ಲಿ ಡ್ರಾಪ್ ಬಿಟ್ಟಿದ್ದೀವಿ. ಆಮೇಲೆ ಇದು ಬಂದ್ಬಿಟ್ಟು ಟಿ ವಿ ರೈಸಿಂಗ್. ಇಲ್ಲಿಂದ ಟಿ ವಿ ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೋಗುತ್ತೆ. ಆ ರೂಮಲ್ಲಿ ಕಾಣಿಸ್ತಿರ್ಬೋದಲ್ಲ, ಡೈರೆಕ್ಟ್ ಬಂದು ಫ್ಯಾನ್ ಬಾಕ್ಸಿಂದ ಬರುತ್ತಲ್ಲ, ಇಲ್ಲಿ ಬರುತ್ತೆ ಟಿ ವಿದು. ಇವು ರೈಸಿಂಗ್ ಇದ್ದಾವೆ. ಈಗ ಸ್ವಿಚ್ ಕಂಟ್ರೋಲ್ ಇಲ್ಲಿದ್ದಾವೆ. ಹಿಂಗೆ ಹೋಗಿ ಅಲ್ಲಿ ಝೂಮರ್ಗಳು ಬರುತ್ತೆ. 3 ಫ್ಯಾನ್ ಬಾಕ್ಸ್ ಇಲ್ಲಿ ಕಟ್ಔಟ್, ಅದು ಫುಲ್ಲು ಡುಪ್ಲೆಕ್ಸು. ಅಲ್ಲಿ 3 ಫ್ಯಾನ್ ಬಾಕ್ಸ್ ಬರ್ತವೆ, ಝೂಮರು, ಚಾನ್ಲಿಯರು 3. ಅದು ಸ್ವಿಚ್ ಕಂಟ್ರೋಲೆಲ್ಲ ಇಲ್ಲೇ ಬರುತ್ತೆ. ಇದು ಬಂದ್ಬಿಟ್ಟು ಬೆಡ್ರೂಮ್ ಎಂಟ್ರೆನ್ಸಿ. ಇಲ್ಲಿ ಬೆಡ್ರೂಮ್ ಎಂಟ್ರೆನ್ಸಲ್ಲಿ ಜಂಕ್ಷನ್ ಬಾಕ್ಸಿಂದ ಒಂದು ಇಲ್ಲಿ ಡ್ರಾಪ್ ಇಟ್ಟಿದ್ವಿ. ಇಲ್ಲಿ ಬಂದು ಕಾಟ್ ಈ ಸೈಡ್ ಬರುತ್ತೆ. ಫ್ಯಾನ್ ಬಾಕ್ಸ್ ಒಂದು ಇಕ್ಕಿದ್ದೀವಿ. ಸೊ ಇಲ್ಲೇ 3 ಇದ್ದಾವೆ. ಆ ಲೈನಿಗೆ ಒಂದು 2 ಇದ್ದಾವೆ. ಫ್ಯಾನ್ ಬಾಕ್ಸ್ ಅಲ್ಲೊಂದು ಬರುತ್ತೆ, ಆ ಕಡೆ ಜಂಕ್ಷನ್ ಬಾಕ್ಸು. ಆಮೇಲೆ ಇಲ್ಲಿ 3 ಜಂಕ್ಷನ್ ಬಾಕ್ಸ್ ಇದ್ದಾವೆ.
ಇಲ್ಲಿ ಸೆಂಟ್ರ್ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಕಾಟ್ ಮೇಲೆ ಒಂದು ಫ್ಯಾನ್ ಬಾಕ್ಸು, ಅಲ್ಲಿ ಮುಂದ್ಗಡೆ ಫ್ಯಾನ್ ಬಾಕ್ಸ್ ಕೇಳಿದ್ರು ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಜಂಕ್ಷನ್ ಬಾಕ್ಸಿಂದ ಡೈರೆಕ್ಟ್ ಆ ಕಡೆ ಡ್ರಾಪ್ ಆಗಿದೆ. ಇಲ್ಲಿ ಫ್ಯಾನ್ ಬಾಕ್ಸ್ ಒಂಥರ ಆ ಕಡೆ ಡ್ರಾಪ್ ಆಗಿದೆ, ಇಲ್ಲಿ ಡ್ರಾಪ್ ಆಗಿದೆ. ಇಲ್ಲಿಂದ ಟಿ ವಿ ಇದು ಬಂದ್ಬಿಟ್ಟು ಈ ಸೈಡ್ ಕೊಟ್ಟಿದ್ದಾರೆ. ಇಲ್ಲಿ ಪ್ಲ್ಯಾನಿಂಗಲ್ಲಿ ಇಲ್ಲಿದೆ, ಅದಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದೀವಿ ಡ್ರಾಪು. ಇನ್ನೊಂದು ಸರ್ಕ್ಯೂಟ್ ಬಂದ್ಬಿಟ್ಟು ಡಿ ಬಿಯಿಂದ ಇಲ್ಲಿ ಕನೆಕ್ಷನ್ ಆಗಿದೆ, ಇದು ಬೆಡ್ರೂಮ್ಗೆ. ಆನಂತರ ಈ ಸರ್ಕ್ಯೂಟ್ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಏರಿಯಾದಲ್ಲಿ, ಇಲ್ಲಿ ಡ್ರೆಸ್ಸಿಂಗ್ ಎಂಟ್ರೆನ್ಸ್ ಇಲ್ಲಿ ಇದೆಲ್ಲ ಡೋರ್ ಇಲ್ಲ, ಇಲ್ಲಿ ಅಷ್ಟೇ ಓಪನ್ ಇದೆ. ಇಲ್ಲಿ ಸ್ವಿಚ್ ಕಂಟ್ರೋಲ್ ಇಲ್ಲಿ ಕೇಳಿದರೆ ಇಲ್ಲಿ ಒಂದು ಲೈಟ್ ಪಾಯಿಂಟು ಅದೊಂದು ಅಲ್ಲೊಂದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಚಿಕ್ಕದಾಗಿ, ಆ ಕಡೆ ವಾಟ್ರ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದು ವಾಟ್ರ್ ಬಿಟ್ಟು ಇಲ್ಲಿ ಮಾಡಿದ್ವಿ ಪಾಯಿಂಟು. ಅದ್ರ ಸ್ವಿಚ್ ಕಂಟ್ರೋಲ್ ಕೂಡ ಇಲ್ಲೇ ಇದೆ. ಇದ್ರ ಡ್ರೆಸ್ಸಿಂಗ್ ಏರಿಯಾಗೆ ವಾರ್ಡ್ರೋಬ್ಸ್ಗೆ ಸೆನ್ಸರ್ ಲೈಟ್ಗೋಸ್ಕರ ಒಂದು ಡ್ರಾಪ್ ಬಿಟ್ಟಿದ್ದೀವಿ. ಆಮೇಲೆ ಈ ಕಡೆ ವಾರ್ಡ್ರೋಬ್ ಬರುತ್ತೆ, ಸೆಂಟ್ರಲ್ ಡೋರ್ ಇದೆ, ಸೆಂಟ್ರಲ್ ಸ್ವಲ್ಪ ಓಡಾಡೋಕ್ಕೆ ಪೀಸ್ ಇದೆ, ಅದಕ್ಕೆ ಇಲ್ಲಿಂದ ಈ ಕಡೆ ಒಂದು ಡ್ರಾಪ್ ಬಿಟ್ಟಿದ್ದೀವಿ. ಜಂಕ್ಷನ್ ಬಾಕ್ಸು ಇದು ಬಂದ್ಬಿಟ್ಟು ಬಾತ್ರೂಮಿಂದ ಈ ಕಡೆ ಎಕ್ಸಾಸ್ಟ್ ಫ್ಯಾನ್ಗೆ, ಆ ಕಡೆ ಗೀಝರ್ಗೇನು ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಗೀಝರ್ ಯೂಸ್ ಮಾಡಲ್ಲ ಇವರೆಲ್ಲ, ಹೀಟ್ ಪಂಪ್ ಇದ್ದಾವೆ. ಇದರೆಲ್ಲ ಕಂಟ್ರೋಲು ಇಲ್ಲಿದೆ, ಡೋರು ಇಲ್ಲಿ ಬಿಟ್ಬಿಟ್ಟಿದ್ದೀವಿ ಡ್ರಾಪು. ಇದು ಬಂದ್ಬಿಟ್ಟು ಬೆಡ್ರೂಮ್ ಆಯಿತು. ಈ ಬೆಡ್ರೂಮ್ ಪಕ್ಕ ಈ ಕಟ್ಔಟ್ ಇದೆ, ಎಂಟ್ರೆನ್ಸ್ ಮೇನ್ ಡೋರ್ ಎಂಟ್ರೆನ್ಸ್. ಈ ಚಾನ್ಲಿಯರಿಗೋಸ್ಕರ 3 ಫ್ಯಾನ್ ಬಾಕ್ಸ್ ಇಕ್ಕಿದ್ದೀವಿ. ಔಟ್ಸೈಡ್ ಸಜ್ಜೆಗಳು ಎಲ್ ಸೇಪಲ್ಲಿ ಬಂದುಬಿಟ್ಟಿದ್ವಿ. ಇಲ್ಲೊಂದು ಲೈಟ್ ಪಾಯಿಂಟು, ಕಾರ್ನರ್ ಒಂದು ಲೈಟ್ ಪಾಯಿಂಟು, ಈ ಕಡೆ ಒಂದು 7 ಇದಾವೆ ಲೈಟ್ ಪಾಯಿಂಟ್ಸು. ಇಲ್ಲಿಂದ ಒಂದು ಇದಕ್ಕೆ ಫ್ಯಾನ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೀವಿ, ಅಕಸ್ಮಾತ್ ಅಲ್ಲಿ ಎಲ್ಲದಕ್ಕೆ ಅಂದರೆ ಸ್ವಿಚ್ ಪಾಯಿಂಟು ಸಾಕಿ. ಜಂಕ್ಷನ್ ಬಾಕ್ಸಿಂದ ಇಲ್ಲಿ ಬಾಲ್ಕನಿ ಇದೆ, ಇಲ್ಲಿನೂ ಕೂಡ ಅದಕ್ಕೆ ಇಲ್ಲಿ ಹಾಲ್ ಇದೆಲ್ಲ, ಇಲ್ಲಿ ಬೇಕಾದ್ರೆ ಇಲ್ಲೊಂದು ಡ್ರಾಪ್ ಬಿಟ್ಟಿದ್ದೀವಿ. ಸ್ವಿಚ್ ಕಂಟ್ರೋಲ್ ಇಲ್ಲಿ ಕೇಳಿದರೆ ಇಲ್ಲಿ ಕೊಡೋಣ ಅಂತ. ಇದಿಷ್ಟು ಆಯ್ತು ಗೈಸ್. ಇದೆಲ್ಲ ಬಂದುಬಿಟ್ಟು ಮೋಲ್ಡ್ ಪೈಪು, ಫಸ್ಟ್ ಫ್ಲೋರು ಮೋಲ್ಡ್ ಪೈಪು. ಸೆಕೆಂಡ್ ಬಂದ ತಕ್ಷಣ ಇದೊಂದು ಬೆಡ್ರೂಮು, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಹೋಗುತ್ತೆ. ಇದೆಲ್ಲ ಮಾಸ್ಟರ್ ಬೆಡ್ರೂಮ್ ಇದು, ಇದೆಲ್ಲ ಹಾಲು. ಇಲ್ಲಿ ಬಂದ್ಬಿಟ್ಟು ಲಿಫ್ಟು, ಬೆಡ್ರೂಮ್ ಎಂಟ್ರೆನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲಿ ಇದೆಲ್ಲ ಕಟ್ಔಟು, ಅಲ್ಲೇ ಚಾನಲ್ ಬಿಟ್ಟಿರೋದು. ಔಟ್ಸೈಡ್ ಲೈಟ್ ಇಲ್ಲೇ ಡ್ರಾಪ್ ಬಿಟ್ಟಿದ್ವಿ.